ಸಕ್ಕರ್ನಾಡು ಮಂಡ್ಯದಲ್ಲಿ ಸಚಿವದ್ವಯರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ದೊರೆಯಿತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿವಿಧ ಕಲಾತಂಡಗಳ ಮೂಲಕ ಸ್ವಾಗತ ಕೋರಿದರು. ಕ್ರೇನ್ ಮೂಲಕ ಬೃಹತ್ ಸೇಬಿನ ಹಾರ ಹಾಕಲಾಯಿತು. ಹೂವಿನ ಹಾರ ಹಾಕಿ ಸ್ವಾಗತ ಮಾಡಲಾಯಿತು. ತೆರೆದ ವಾಹನದಲ್ಲಿ ಸಚಿವ ಚಲುವರಾಯಸ್ವಾಮಿ ಹಾಗೂ PM ನರೇಂದ್ರ ಸ್ವಾಮಿ ಮತ್ತು MLC ದಡದಪುರ ಶಿವಣ್ಣ ಅವರನ್ನ ಮೆರವಣಿಗೆ ಮಾಡಲಾಯಿತು. ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕ್ರೇನ್ ಮೂಲಕ ಮೋಸಂಬಿ, ಕಬ್ಬು ಹಾಗೂ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಕೂಡ ನಡೆಯಿತು. ನೂತನ ಸಚಿವರಿಗೆ ಜಿಲ್ಲೆಯ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಅಪ್ಪಾಜಿ ಬಾ, ಅಪ್ಪಾಜಿ ಗಾಡಿಗೆ ಬಾ. ನಡೀಲಿ ಎತ್ಕೊಳ್ಳಪ್ಪ. ಥ್ಯಾಂಕ್ ಯು ಮಂಜು. ಎಲ್ಲ ನಡೀರಿ, ಮುಂದೆ ನಡೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ DK ಮುಖಂಡರಾದ ರೇವಣ್ಣ ಅವರಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಎಲ್ಲ ಜಾಗ ಇಲ್ಲ. ಬಿಡ್ಬೇಡಪ್ಪ, ಕೆಳಗಡೆ ಬಿಡ್ಬೇಡ. ಎಲ್ಲ ವೆಹಿಕಲ್ ಹೋದ್ಮೇಲೆ ಕೆಳಗಡೆ ಬಿಡ್ಬೇಡ. ನಡೀರಪ್ಪ. ನಡಿಯಲ್ಲ ವೆಹಿಕಲ್, ನಡಿಯಪ್ಪ. ನಡಿಯ. ಕಾಂಗ್ರೆಸ್ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಎಲ್ಲ ಬಂಧುಗಳು ಮುಂದೆ ಹೋಗಬೇಕು. ಎಲ್ಲ ಜುಬ್ಲಿ ಪಾರ್ಕ್ಗೆ. ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಿತು. ನೂತನ ಸಚಿವ ಚಲುವರಾಯಸ್ವಾಮಿ ಮತ್ತು ನರೇಂದ್ರ ಸ್ವಾಮಿಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಕಾರ್ಯಕರ್ತರು ಏರ್ಪಡಿಸಿದರು. ಕಾರ್ಯಕ್ರಮದಲ್ಲಿ MLC ದಡದಪುರ ಶಿವಣ್ಣ, ಗಣಿಗ ರವಿಕುಮಾರ್, ಕದ್ರೂರು ಉದಯ್, ದಿನೇಶ್ ಗುಳಿಗೌಡ, ಮಧುಜಿ ಮಾದೇಗೌಡ, ಮಾಜಿ ಶಾಸಕ M. ಶ್ರೀನಿವಾಸ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ನೂತನ ಸಚಿವರಿಗೆ ಕಾರ್ಯಕರ್ತರು ಅಜ್ಜಯ್ಯನ ಫೋಟೋ ಗಿಫ್ಟ್ ಮಾಡಿದರು. ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಂಡ್ಯಕ್ಕೆ ಇಬ್ಬರು ಸಚಿವರಿಂದ ಆನೆಮಲೆ ಬಂದಿದೆ ಅಂತ ಶಾಸಕ ಗಣಿಗ ರವಿಕುಮಾರ್ ಗರ್ಜನೆ ಮಾಡಿದರು. CM DKC ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಬ್ಬರು ಸಚಿವರನ್ನು ಕೊಟ್ಟಿದ್ದಾರೆ. ಇಬ್ಬರಿಂದಲೂ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಇಬ್ಬರಿಂದಲೂ ಆನೆಮಲೆ ಬಂದಿದೆ ಅಂತ ಅವರು ಹೇಳಿದರು. ಈಗ ಇವರಿಬ್ಬರು ಆನೆ ಬಲ ಬಂದಾಗ ನಮಗೆ ಒಬ್ರು ಸಿಂಹ, ಒಬ್ರು ಹುಲಿ. ಗರ್ಜಿಸ್ಬೇಕಷ್ಟೇ. ಜಿಲ್ಲೆಯಲ್ಲಿ ಏನ್ ಮಾಡ್ಬೇಕು? ಹುಲಿ, ಸಿಂಹ ಗರ್ಜಿಸ್ಬೇಕು. ಇನ್ನ 1.25 ವರ್ಷದಲ್ಲಿ ಮಂಡ್ಯದಲ್ಲಿ ಗರ್ಜನೆಯಿಂದ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು. ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರು ಅಭಿವೃದ್ಧಿಯ ಪಥದನ್ನ ತೆಗೆದುಕೊಂಡು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನ ತರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಬಯಸ್ತಾ ಇದ್ದೀವಿ. ಅದಕ್ಕೆ ಇವರಿಗೆ ಆಶೀರ್ವಾದ ಮಾಡಿ ಇವರು ಮನೆಗೆ ಬಂದು ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಇದ್ದಾರೆ. ಶಾಸಕ ಕದಲೂರು ಉದಯ್ ಮಾತನಾಡಿ, DKC CM ಆದ ಮೇಲೆ ಅಗಲ ಕನಸು ಕಾಣುತ್ತಿದ್ದವರು ಕನಸು ಕಾಣೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. 100ಕ್ಕೆ 200ರಷ್ಟು 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಅವರು ಹೇಳಿದರು. ಇವತ್ತು ಇಬ್ಬರು ಸಚಿವರನ್ನ ಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನ ಕೊಡಲಿಕ್ಕೆ ಒಂದು ದೊಡ್ಡ ಶಕ್ತಿ ನಮಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನೇನು ಎಲ್ಲ ಚುನಾವಣೆಗಳು ಸಮೀಪಿಸುತ್ತಿದ್ದಾವೆ. ಅಲ್ಲಿ ಗೆಲ್ಲುವಂತರು ನೀವು ಕಾರ್ಯಕರ್ತರು, ಮುಖಂಡರು, ನೀವು ಸ್ಪರ್ಧೆ ಮಾಡುವಂಥದ್ದು, ನೀವು ಚುನಾವಣೆಯಲ್ಲಿ ಗೆಲ್ಲುವಂಥದ್ದು. ಹಾಗಾಗಿ ನೀವುಗಳು ಯಾರು ಕೂಡ ನಮ್ಮವರೇ ಗೊಂದಲ ಮಾಡ್ಕೊಂಡು ಎರಡೆರಡು ಗುಂಪು ಮಾಡ್ಕೊಂಡು ಅಲ್ಲೊಬ್ರು ಹೋಗೋದು ಇಲ್ಲೊಬ್ರು ಹೋಗೋದು ಅದು ಮಾಡೋದು ಬೇಡ. ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿ ನಿಮ್ಮೆಲ್ಲರ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಗೆಲ್ಲಿಸ್ಲಿಕ್ಕೆ ಇಬ್ಬರು ಸಚಿವರ ಜೊತೆ ನಾವು ಕೂಡ ಟಾಂಗ ಕಟ್ಟಿ ನಿಂತು ಎಲ್ಲ ಬರುವಂತ ಎಲ್ಲ ಚುನಾವಣೆಗೂ ನಿಮ್ಮನ್ನ ಕೆಲಸ ಮಾಡೋದ್ರ ಜೊತೆಗೆ
ಬರುವ 28ರ ಚುನಾವಣೆಗೆ 100ಕ್ಕೆ 200% ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರ್ತದೆ. ನಾವೆಲ್ಲ 7 ಜನರು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಬೇಕು. ಅದಕ್ಕೆ ಇವತ್ತೇ ಗುದ್ಲಿ ಪೂಜೆ ಅನ್ಕೊಳ್ಳಿ. ಎಲ್ಲರೂ ಕೂಡ ಇವರೆಲ್ಲರನ್ನ ಜೊತೆ ಸೇರ್ಕೊಂಡು ಒಬ್ರಿಗೊಬ್ರು ವಿಶ್ವಾಸದಿಂದ ಒಗ್ಗಟ್ಟಿನಿಂದ. PM ನರೇಂದ್ರ ಸ್ವಾಮಿ ಮಾತನಾಡಿ 2028ಕ್ಕೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಲು ಪಣ ತೊಡೋಣ ಅಂತ ಹೇಳಿದರು. ಕಾವೇರಿ ತಾಯಿಯ ವಾರದಲ್ಲಿ ಮಂಡ್ಯ ಜನರು ಬದುಕುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಬದುಕುತ್ತಿದ್ದೇವೆ. 2028ಕ್ಕೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಲು ಪಣ ತೊಡಬೇಕು ಅಂತ ಅವರು ತಿಳಿಸಿದರು. ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಜವಾಬ್ದಾರಿನಲ್ಲಿ ನಾವೆಲ್ಲರೂ ಇವತ್ತು ಸಂಪುಟದ ಸಚಿವರಾಗಿ ಕಾರ್ಯನಿರ್ವಹಿಸೋದಕ್ಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರುಗಳಾದಂಥ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, DK ಅವರು ನಮಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ನೆಪ ಮಾತ್ರಕ್ಕೆ ಮಂತ್ರಿಗಳು, ನಿಮ್ಮಂತೆ ನಾವು ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಒಗ್ಗೂಡಿಸಿ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ತರುವಂತದ್ದು. 2029ಕ್ಕೆ ಯುವ ಪೀಳಿಗೆ ಏನಿವತ್ತು ಹೊಸ ಕನಸನ್ನ ಕಂಡು ಜನರೇಷನ್ ಅನ್ನುವಂತ ಹೊಸ ದಿಕ್ಕಿನತ್ತ ಹೊರಟಿದೆ. ದೆಹಲಿಯ ಸರ್ಕಾರವನ್ನು ಅಲುಗಾಡಿದಂತ ಯುವ ಪೀಳಿಗೆಯ ಒಂದು ಹೊಸ ಕನಸು ನಮ್ಮ ನಾಯಕ ರಾಹುಲ್ ಗಾಂಧಿ ಆಗಿರ್ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಇನ್ನು ಮಾತಾಡೋದಲ್ಲ ನಮ್ಮದು ಸಾಧನೆ, ನಮ್ಮ ಸಾಧನೆ ಮಾತಾಡೋ ರೀತಿ ಆಗ್ಲಿ. ಇವತ್ತು ರಾಜ್ಯದಲ್ಲಿ ಒಂದ್ ಕಡೆ ಬರದ ಛಾಯೆ ಇದೆ, ಆದ್ರೆ ನಮ್ಮ ಕಾವೇರಿ ಭಾಗದಲ್ಲಿ ಕೊನೆಯದಾದ್ರೂ ಮಳೆರಾಯ ಕೃಪೆಯನ್ನು ತೋರಿಸಿ ಸಾಧಾರಣ ನಮಗೆ ಜನ ಜಾನುವಾರುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀರಿನ ಸಂಗ್ರಹ ಕಾಣ್ತಾ ಇದೆ. ಇವತ್ತು 100 ಅಡಿಗೆ KRS ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗದ ಜನರು ಒತ್ತೊಟ್ಟಿಗೆ ಈ ನಾಡಿನಲ್ಲಿ ಸಮೃದ್ಧಿಯಿಂದ ನಾವೆಲ್ಲ ಒಂದೇ ಒಂದು ಒಕ್ಕಲಿಗ ಕುಲ, ಎಲ್ಲರೂ ಬೇಸಾಯ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಆ ಒಂದು ಜವಾಬ್ದಾರಿಯಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಕಪಟತೆ ಬೇಡ. ನಾವು ಯಾರು ಇನ್ನು ಮುಂದೆ ಸುಳ್ಳು ಹೇಳ್ಕೊಂಡು ಬರೋದಿಲ್ಲ, ಯಾರನ್ನೂ ಟೀಕೆ ಮಾಡೋದಿಲ್ಲ. ಯಾರು ಏನ್ ಬೇಕಾದ್ರೂ ಒಬ್ಬರ ಮಾತಾಡ್ಲಿ, ನಾವು ಅವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಿಮ್ಮ ಸೇವಕರು, ಈ ಮಂಡ್ಯದ ಜನರ ಸೇವಕರು. ನಿಮ್ಮ ಸೇವೆ ಮತ್ತು ಅಭಿವೃದ್ಧಿಯಲ್ಲಿ ಈ ಜಿಲ್ಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಎಲ್ಲ ಶಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ನಿಮ್ಮ ಮನೆಯ ಮಕ್ಕಳಂತೆ ನಾವು ದುಡಿತೇವೆ. ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಮಂಡ್ಯ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ. ನೀವು ಕೊಟ್ಟ ಭಿಕ್ಷೆಯಿಂದ ನಮಗೆ ಸಚಿವ ಸ್ಥಾನ ಸಿಕ್ಕಿದೆ. ವಿರೋಧ ಪಕ್ಷದವರಿಗೆ ನಮ್ಮನ್ನು ನೋಡಿ ಹೊಟ್ಟೆ ಉರಿ ಬಂದಿದೆ. ಬರೋದು ಕಣ್ಣೀರು ಹಾಕುವ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿದರು. ಈ ಸ್ವಾಗತ, ಇದು ನಿಮ್ಮ ಪ್ರೀತಿಯ ಸಂಕೇತ. ಮುಂದಿನ ಹೋರಾಟಕ್ಕೆ ನಾಂದಿಯಾಗಿದೆ. 2028ಕ್ಕೆ ಬರುವ ಚುನಾವಣೆ ಕಹಳೆ ಊದುವ ಪ್ರೀತಿಯಾಗಿದೆ ಅಂತ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ, DKಶಿ ಮುಂದೆ ನಿಮ್ಮ ವಿರೋಧ ಪಕ್ಷದ ಹೋರಾಟ ನಡೆಯಲ್ಲ ಅಂತ ಚಲುವರಾಯಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದರು. ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಜನತಾದಳ ನೀವೆಲ್ಲರೂ ಇದ್ದೀರಾ. ಇಲ್ಲಿಯೂ MP ಇದ್ದಾರೆ, ಅವರು ಕೇಂದ್ರ ಮಂತ್ರಿ ಇದ್ದಾರೆ, ಪ್ರಭಾವಿ ಮಂತ್ರಿ. ಈ ರಾಜ್ಯಕ್ಕೆ ನಿಮ್ದೇನು? ಮಂಡ್ಯಕ್ಕಿರ್ಲಿ, ರಾಜ್ಯಕ್ಕೆ ನಿಮ್ದು. ಈ 2.5 ವರ್ಷ ಆಗಿದೆ ನೀವು ಹೊಸ ಸರ್ಕಾರ ಬಂದು, ಮೋದಿಯವರು ಪ್ರಧಾನಮಂತ್ರಿಯಾಗಿ. ಏನು ಹೇಳಿ ನಿಮ್ಮ ರಾಜ್ಯದಲ್ಲಿ ಕೊಡುಗೆ? ಮೇಕೆದಾಟಿಗೆ ಇಲ್ಲೇ ನಿಂತ್ಕೊಂಡು ಹೇಳಿದ್ರಿ, ನಾನು MP ಆಗಿ ಕಳಿಸಿ 2, 3, 5 ನಿಮಿಷಕ್ಕೆ ಸಾಕು ಅಂತ. ಅದೇ ಟಿವಿಯವರು ಹೊಡೆದ್ರು. ಅಲ್ಲೋಗಿ ಮಂತ್ರಿ ಆದ್ಮೇಲೆ ಹೇಳಿದ್ರಿ, ನಾನು ಹಂಗೆ ಹೇಳಿಲ್ಲ ಅಂದ್ರಿ. ಟಿವಿಯವರು ಅದನ್ನು ಹಾಕಿದ್ರು, ಇದನ್ನ ಹಾಕಿದ್ರು. ಅದಕ್ಕೆ ಉತ್ತರ ಇಲ್ಲ. ಅದೇ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಕೆದಾಟಿಗೆ ಯಾವ ರಾಜ್ಯದ ಕುಡಿಯೋ ನೀರಿನ ಯೋಜನೆಗೆ ಪಕ್ಕದ ರಾಜ್ಯದ ಅನುಮತಿ ಅವಶ್ಯಕತೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಮಾಡಿದ್ರು. ಇವತ್ತು ಒಂದಷ್ಟು ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ಬೇಕು. 5 ನಿಮಿಷದಲ್ಲಿ ಕ್ಲಿಯರೆನ್ಸ್ ಮಾಡ್ಬೇಕಲ್ರಿ. ಬಿಜೆಪಿ ಮತ್ತು ಜನತಾದಳದ ಸಂಸದರೇ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದಲ್ರಿ ಫಾರೆಸ್ಟ್ ಕ್ಲಿಯರೆನ್ಸ್? ನಿಮ್ಗೆ ಏನೋ ಕಮಿಟ್ಮೆಂಟ್ ಇದ್ದೇನ್ರಿ? ಇವತ್ತು ಬರಗಾಲ, ಮಳೆ ಒಂದಷ್ಟು ಬರ್ತಾ ಇದೆ. ಆ ವರ್ಣ ದೇವರು ನಮಗೆ, ಆ ಚಾಮುಂಡೇಶ್ವರಿ, ರಂಗನಾಥ, ಕಾಲಭೈರವೇಶ್ವರ ಎಲ್ಲ ಮಂಡ್ಯ ಜಿಲ್ಲೆ ದೇವರ ಕರುಣೆ. ನಾವು ಇವತ್ತೇನಾದ್ರು ಒಂದಷ್ಟು ಕುಡಿಯೋ ನೀರು ಬರೀ ಬೆಂಗಳೂರಿಗಲ್ಲ ರೀ, ಮಂಡ್ಯಕ್ಕೂ ಕಾವೇರಿ ನೀರೇ, ಮೈಸೂರಿಗೂ ಕಾವೇರಿ ನೀರೇ,
ಎಲ್ಲ ಈ 8 ಜಿಲ್ಲೆ ನಗರ ಪ್ರದೇಶಗಳಿಗೂ ಕಾವೇರಿ ನೀರೇ ಕೊಡ್ತಾ ಇರ್ತಕ್ಕಂಥ. ಇತ್ತೀಚೆಗೆ JJM ಕನೆಕ್ಷನ್ ಸಹ ಕಾವೇರಿ ನೀರೇ. ಏನಾದ್ರು ಮಳೆ ಕೈ ಕೊಟ್ರೆ ನೆಕ್ಸ್ಟ್ ಜೂನ್ ವರೆಗೂ ನಾವು ಕುಡಿಯೋ ನೀರು ಕೊಡ್ಬೇಕಲ್ರಿ. ಅದ್ರ ಕಟ್ಟ ನಿಮ್ಗೆ ಅರ್ಥ ಆಗುತ್ತೇನ್ರಿ? ಸಂಘಟನೆಯವ್ರಿಗೆ ಕನ್ವಿನ್ಸ್ ಮಾಡ್ಬೇಕಲ್ವೇನ್ರಿ ನೀವೆಲ್ಲ ಆಡಳಿತ ಪಕ್ಷದವರು? ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 2026-27 ಸಾಲಿನ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಜಿಲ್ಲೆಯಲ್ಲಿನ ಬೆಳೆಗಳ ಸ್ಥಿತಿಗತಿ ಮತ್ತು ಕೆರೆಗಳ ನೀರಿನ ಲಭ್ಯತೆ ಕುರಿತು ಸಚಿವರಾದಂಥ ಚೆಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು PM ನರೇಂದ್ರ ಸ್ವಾಮಿ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ, ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಪ್ರಮಾಣ, ಮಳೆ ಹಂಚಿಕೆ, ಬಿತ್ತನೆ ಪ್ರದೇಶ ಮತ್ತು ವಿವಿಧ ಬೆಳೆಗಳ ಪ್ರಸ್ತುತ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಳೆ ಕೊರತೆ ಸೇರಿದಂತೆ ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಹೇಳಿದರು. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೃಷಿ ಪರಿಕರಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಬೆಳೆಗಳ ಸ್ಥಿತಿಗತಿಗಳನ್ನು ಗ್ರಾಮಮಟ್ಟದಿಂದಲೇ ನಿರಂತರವಾಗಿ ಪರಿಶೀಲಿಸಿ ಬೆಳೆಹಾನಿ ಅಥವಾ ಇತರ ಸಮಸ್ಯೆಗಳು ಕಂಡುಬಂದಲ್ಲಿ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಅವರು ಹೇಳಿದರು. ಜಿಲ್ಲಾಧಿಕಾರಿಗಳು ಮತ್ತು CEO ತಯಾರು ಮಾಡಿ ಇವತ್ತೆಲ್ಲ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಈಗ ಅದನ್ನು ನಾವು ಫೀಲ್ಡ್ ವಿಸಿಟ್ ಇವತ್ತು ನಾಳೆ ಸೋಮವಾರ ಒಂದು 5-6 ಕಡೆ ಫೀಲ್ಡ್ ವಿಸಿಟ್ ಮಾಡಿ ನಾನು ಮಂಗಳವಾರ ದಿವಸ ನಮ್ಮ ಜಿಲ್ಲೆಯಿಂದ ಸರ್ಕಾರಕ್ಕೆ ಇವತ್ತಿನ ಸಮಸ್ಯೆ ಏನಿದೆ, ಕುಡಿಯೋ ನೀರಿರ್ಬೋದು, ಬೆಳೆದಿರ್ಬೋದು, ಪರಿಸ್ಥಿತಿ ಏನಿದೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡೋದು ಒಂದು. ನೀವುಗಳೆಲ್ಲ ಇವತ್ತು ಏನು ಪೂರ್ವ ಮುಂಗಾರಿನ ಪರಿಸ್ಥಿತಿ ಏನಿದೆ ಅದನ್ನು ವಾಸ್ತವವಾಗಿ ಎಷ್ಟು ಬೆಳೆ ಹಾಕಿದ್ರು ಮತ್ತು ಏನಾಗಿದೆ ಪರಿಸ್ಥಿತಿ ಅದು ರಿಪೋರ್ಟಲ್ಲಿ ಇರಬೇಕು. ಪೂರ್ವ ಮುಂಗಾರಿನಲ್ಲಿ ನೀವು ಹೇಳ್ದಂಗೆ ಬಿತ್ತನೆ ಆಗೇ ಇಲ್ಲ. ಎಲ್ಲರೂ ಒಂದಷ್ಟು ಕಡೆ ಒಟ್ಟು ಹಾಕಿದರೆ ಅಥವಾ ಏನು ಸಿಂಟೆನ್ಸ್ ಇದೆ ಅದನ್ನು ಒಂದು ಸ್ವಲ್ಪ ರಿಪೋರ್ಟ್ ಮಾಡಿ. ಅದು ಬಿಟ್ಟರೆ ನಮಗೆ ಏನ್ರಿ JD ಅಗ್ರಿಕಲ್ಚರ್ ಆಗಸ್ಟ್ ಎಂಡ್ವರೆಗೂ ಮುಂಗಾರು ಅವಕಾಶ ಇದೆಯಾ? ಆಗಸ್ಟ್ ಎಂಡ್ವರೆಗೂ. ಅದರಿಂದ ಇನ್ನೊಂದು ವಾರ 10 ದಿವಸ 15 ದಿವಸ ಏನು ಮಳೆ ಸಿಚುವೇಶನ್ ಬರುತ್ತೆ ಅದನ್ನು ಲೇಟ್ ಮುಂಗಾರು ಆಗುತ್ತೆ, ಅದರ ಅವಕಾಶ ಇದೆ. ಜನ ಟ್ರೈ ಮಾಡ್ತಾರೆ ಮಳೆ ಬಿದ್ದರೆ. ಅದು ನೋಡೋಣ. ಅದನ್ನು ಸ್ವಲ್ಪ ಪರಿಸ್ಥಿತಿನ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಈ ಥರ ನಮ್ಮ ಭಾಗದಲ್ಲಿ ಅಪ್ ಟು ಆಗಸ್ಟ್ 8ವರೆಗೂ ಮುಂಗಾರಿಗೆ ಒಂದು ಅವಕಾಶಗಳಿರೋದ್ರಿಂದ ಜನ ಬೈ ಚಾನ್ಸ್ ಇನ್ನೊಂದು ವಾರ 2nd ವೀಕ್ 3rd ವೀಕ್ನಲ್ಲಿ ಮಳೆ ಬಿದ್ದರೆ ಬಿತ್ತನೆಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ. ಬೈ ಚಾನ್ಸ್ ಆ ಥರ ಬಿತ್ತನೆ ಸಾಧ್ಯತೆ ಇದ್ದರೆ ನಿಮಗೆ ಬಿತ್ತನೆ ಬೀಜ, ಗೊಬ್ಬರ ಅದೆಲ್ಲ ರೆಡಿ ಇದೆಯಲ್ಲ. PM ನರೇಂದ್ರ ಸ್ವಾಮಿ ಮಾತನಾಡಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಅವರು ಹೇಳಿದರು. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಕೂಡ ಬೆಳೆಗಳ ಪರಿಸ್ಥಿತಿ, ಕೆರೆಗಳ ಪರಿಸ್ಥಿತಿ, ಕುಡಿಯುವ ನೀರಿನ ಪರಿಸ್ಥಿತಿ ಮತ್ತು ಈ ಹೇಮಾವತಿ ಸುಮಾರು ತುಂಬಿರೋದ್ರಿಂದ ನೀರು ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಈಗ 107 ಅಡಿ KRS ಇರೋದ್ರಿಂದ ಇನ್ನೊಂದು ನಾವು ಎಕ್ಸ್ಪೆಕ್ಟ್ ಮಾಡೋದು 8 ಅಡಿ ಬರ್ಬೋದು. ಹಾಗಾಗಿ ನಮ್ಗೆ ಈ ಸಾರಿ ತುಂಬ ತೀವ್ರತರವಾದ ಬರಣ ಅಂತ ಹೇಳೋಕ್ಕಾಗಲ್ಲ. ನೀರೇ ಇಲ್ಲ ಅಂತಲೂ ಹೇಳೋಕ್ಕಾಗಿರೋದ ಹಾಗೂ ಇಲ್ಲ, ಈಗೂ ಇಲ್ಲ. ಒಂದು ಬೆಳೆನೋ ಬೆಳೆಯೋಕ್ಕಾಗೋದು ಆಗುತ್ತೆ ಇಲ್ಲ ಅಂತ ಮುಂದಿನ ಮಳೆ ಪರಿಸ್ಥಿತಿ ನೋಡ್ಕೊಂಡು ಬೆಳೆಗಳಿಗೆ ನಾವು ಆದ್ಯತೆಯನ್ನು ಕೊಡೋಣ. ಈಗ ಕುಡಿಯುವ ನೀರಿಗೆ ಮತ್ತು ಕೆರೆಕಟ್ಟೆಗಳು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಪೂರ್ವ ಮುಂಗಾರು ಮಳೆ ಕೊರತೆಯಿಂದಾಗಿ 6175 ಹೆಕ್ಟೇರ್ ಪ್ರದೇಶದಲ್ಲಿ 31.83% ಮಾತ್ರ ಬಿತ್ತನೆಯಾಗಿದ್ದು, ಹೆಚ್ಚಿನ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. ಮುಂಗಾರು ಹಂಗಾಮಿನಲ್ಲಿಯೂ ಮಳೆಯ ಕೊರತೆ ಮುಂದುವರೆದಿದ್ದು, ಅಣೆಕಟ್ಟುಗಳಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗದ ಕಾರಣ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಕೊರತೆ ಉಂಟಾಗಿದೆ ಅಂತ ವಿವರಣೆ ನೀಡಿದರು. ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮಗೆ ಮುಂಗಾರು ನಿಜವಾಗಲೂ ಕೂಡ ಪ್ರಾರಂಭವಾಗುವಂಥದ್ದು ಜುಲೈ 2ನೇ ವಾರದಿಂದ ಆಗಸ್ಟ್ ತಿಂಗಳಲ್ಲಿ. ನಮಗೆ ತುಂಬ ಮಳೆ ಕೊರತೆ ಆಗಿರ್ತಕ್ಕಂಥದ್ದು ಜುಲೈ ತಿಂಗಳಲ್ಲಿ 83% ಕೊರತೆ ಆಗಿರುತ್ತೆ. ಕೇವಲ 10 ಮಿಲಿಮೀಟರ್ ಮಾತ್ರ ಮಳೆ ಜುಲೈ ತಿಂಗಳಲ್ಲಿ ಬಂದಿರೋಂಥದ್ದು.
ಆಗಸ್ಟ್ ಇದುವರೆಗೂ ನಮಗೆ ಇವತ್ತಿನ ದಿನಾಂಕದವರೆಗೆ ಕೇವಲ 6 ಮಿಲಿಮೀಟರ್ ಮಳೆ ಬಂದಿದೆ, 57% ಕೊರತೆ ಇದೆ ಸರ್. ಹಾಗಾಗಿ ಜುಲೈ ತಿಂಗಳು ನಮಗೆ ತುಂಬ ಹೊಡೆತ ಬಿದ್ದಿರೋಂಥದ್ದು ಸರ್. ಹಾಗಾಗಿ ನಮಗೆ ಖರೀಫ್ಗೆ ಏನು ಕೃಷಿ ಚಟುವಟಿಕೆ ಬಿತ್ತನೆಗೆ ಪ್ರಾರಂಭವಾಗುವಂಥದ್ದು ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗಬೇಕಾಗಿರೋದ್ರಿಂದ ಜುಲೈ ತಿಂಗಳಲ್ಲೇ 82% ಮಳೆ ಕೊರತೆ ಇರೋದ್ರಿಂದ ನಮಗೆ ಯಾವುದೇ ಒಂದು ಕೃಷಿ ಚಟುವಟಿಕೆ ಬಿತ್ತನೆಗಳು ಇನ್ನೂ ಪ್ರಾರಂಭ ಆಗಿಲ್ಲ ಸರ್. ನೆಕ್ಸ್ಟ್ ಸರ್, ಇದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಟೆಲಿಮೆಟ್ರಿಕ್ ರೈನ್ ಗೇಜ್ಗಳು. ಅದು ಟೋಟಲ್ ನಮ್ಮಲ್ಲಿ ಈಗಾಗಲೇ ಸುಮಾರು 185, ಟೋಟಲ್ 170 ವರ್ಕಿಂಗಲ್ಲಿದೆ ಸರ್. ಇದೆಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿದೆ. ಯಾಕೆ ಇದನ್ನು ತಮ್ಮ ಗಮನಕ್ಕೆ ಹಾಕಿದ್ವಿ ಅಂದರೆ ಸರ್, ಯಾಕೆಂದರೆ ನಾವು ಮಳೆ ಪ್ರಮಾಣವನ್ನು ಬಿದ್ದಿದೆ ಅಂತ ಎಷ್ಟು ಹೇಳ್ತಾ ಇದ್ದೀವಿ, ಅದು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಕೂಡ ಇದನ್ನು ತಿಳಿಸ್ಲಿಕ್ಕೋಸ್ಕರ ಹಾಕಿದ್ವಿ ಸರ್. ನಮ್ಮಲ್ಲಿ ಈಗೇನು ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ರೈನ್ ಗೇಜ್ ಸ್ಟೇಷನ್ಸ್ ಅಂತ ನಾವು ಹಾಕಿರ್ತೀವಿ ಸರ್. ಆ ಸ್ಟೇಷನ್ಗಳಲ್ಲಿ ಸಿಮ್ ಕಾರ್ಡನ್ನು ಇನ್ಸ್ಟಾಲ್ ಮಾಡಿರ್ತೀವಿ. ಅದು ಆಟೋಮೆಟಿಕ್ ಆಗಿ ಎಷ್ಟು ಮಳೆ ಬಿದ್ದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೇರವಾಗಿ KSNMDCಗೆ ಅದು ಮೆಸೇಜ್ ಹೋಗುತ್ತೆ ಸರ್. ಅದಾದ ನಂತರ ಎವ್ರಿ 2 ಅವರ್ಸ್ಗೊಮ್ಮೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾವ್ಯಾವ ಹೋಬಳಿನಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅಂತ ಪ್ರತಿ 2 ಅವರ್ಸ್ಗೆ ಬರುತ್ತೆ ಸರ್. ಹೋಬಳಿ ವೈಸ್ ಬರುತ್ತೆ, 2 ಅವರ್ಸ್ ವೈಸ್ ಬರುತ್ತೆ, 24 ಅವರ್ಸ್ಗೂ ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಕೂಡ ಮಾತನಾಡಿ, ಜಿಲ್ಲೆಯ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಶಾಸಕ ರವಿಕುಮಾರ್, HT ಮಂಜು, KM ಉದಯ್, ಮಧು ಜಿ ಮಾದೇಗೌಡ, ಮಳವಳ್ಳಿ ಶಿವಣ್ಣ, ಪ್ರಾಧಿಕಾರದ ಅಧ್ಯಕ್ಷರಾದ BP ಪ್ರಕಾಶ್, SP ಶೋಭಾರಾಣಿ ಸೇರಿದಂತೆ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಅನೇಕ ಅಧಿಕಾರಿಗಳು ಕೂಡ ಹಾಜರಿದ್ದರು. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ ಮತ್ತು ನೈಜ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರ ಕಂಡುಕೊಳ್ಳುವ ಮತ್ತು ಸಾಮರ್ಥ್ಯ ವೃದ್ಧಿಸುವಲ್ಲಿ ಆಕ್ಟಾನ್ ಉತ್ತಮ ವೇದಿಕೆಯಾಗಲಿದೆ ಅಂತ CIT ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಕಂಠಪ್ಪ ಹೇಳಿದರು. ಮಂಡ್ಯ ತಾಲೂಕಿನ ಸಿದ್ದೇನಕೊಪ್ಪಲು ಬಳಿ ಇರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಪ್ರಾಯೋಗಿಕ ತಾಂತ್ರಿಕ ಸ್ಪರ್ಧೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂಜಿನಿಯರ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆರಂಭದಲ್ಲಿ 50-60 ತಂಡಗಳ ನಿರೀಕ್ಷೆ ಇತ್ತು. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ 102 ತಂಡಗಳ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ರಾಜ್ಯದ ಉತ್ತರ ಭಾಗದ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ ಸೇರಿದಂತೆ ನೆರೆಯ ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಿಂದಲೂ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯುರಿಟಿ ಮತ್ತು ಪ್ರಸ್ತುತ ಬೇಡಿಕೆಯಲ್ಲಿರುವ AI ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವ ಮೂಲಕ ತಮ್ಮ ಆವಿಷ್ಕಾರವನ್ನು ಮಂಡಿಸುತ್ತಿದ್ದಾರೆ ಅಂತ ಅವರು ಹೇಳಿದರು. ಈ ಸ್ಪರ್ಧೆಯನ್ನು ಕೇವಲ ಪ್ರಶಸ್ತಿ ಅಥವಾ ಪ್ರಮಾಣ ಪತ್ರಗಳಿಗೆ ಸೀಮಿತಗೊಳಿಸಿಲ್ಲ. ವಿಜೇತ ತಂಡಗಳಿಗೆ ಕಾಲೇಜಿನ ವತಿಯಿಂದ 35,000ವರೆಗೆ ನಗದು ಬಹುಮಾನ ನೀಡಲಾಗುವುದು ಅಂತ ಅವರು ವಿವರಿಸಿದರು. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಮಕ್ಕಳು ಈ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ಇದು ಒಂದು ತಾಂತ್ರಿಕ ಪ್ರಾಯೋಗಿಕ ಸ್ಪರ್ಧಾ ಕಾರ್ಯಕ್ರಮ ಆಗಿರುತ್ತದೆ. ಮುಖ್ಯವಾದ ವಿಷಯಗಳಾದಂಥ ಸೈಬರ್ ಸೆಕ್ಯುರಿಟಿ ಮತ್ತು ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಮತ್ತು ಸೈಬರ್ ಸೆಕ್ಯುರಿಟಿ ಎಂಬ ಅತ್ಯಾಧುನಿಕ ತಂತ್ರಜ್ಞಾನದ ವಿಷಯಗಳ ಬಗ್ಗೆ ನಾವು ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ. ಮಕ್ಕಳು ತಮ್ಮದೇ ಆದ ಒಂದು ಪ್ರಾಜೆಕ್ಟನ್ನು ಅದರಲ್ಲಿ ಮಾಡಿ ತಮ್ಮ ಪ್ರತಿಭೆಯನ್ನು ಅಲ್ಲಿ ತೋರಿಸ್ಕೊಡ್ತಾರೆ. ಇದರಲ್ಲಿ ಅತಿಯಾದ ಹೆಚ್ಚು ಕ್ರಿಯೇಟಿವ್ ಆಗಿ ರಿಸರ್ಚ್ ಓರಿಯೆಂಟೆಡ್ ಆಗಿರುವಂಥದ್ದಕ್ಕೆ ನಾವು ಬಹುಮಾನವನ್ನು ಕೊಡ್ತಾ ಇದ್ದೀವಿ. 30,000 ರೂಪಾಯಿವರೆಗೆ ಕಾಲೇಜು ವತಿಯಿಂದ ಬಹುಮಾನ ಸಿಗುತ್ತೆ. ಮತ್ತು ರ್ಯಾಂಕ್ ಬುಕ್ ಕಂಪನಿಯವರು ಈ ಮಕ್ಕಳಿಗೆ ಅತಿ ಹೆಚ್ಚು ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂಥ ಒಂದು ಸುಮಾರು 25 ಮಕ್ಕಳಿಗೆ ಇಂಟರ್ನ್ಶಿಪ್ಪನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇಂಟರ್ನ್ಶಿಪ್ಪಲ್ಲಿ ತರಬೇತಿಯಾದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕೂಡ ಇರುತ್ತದೆ. ಈ ರೀತಿ ನಾವು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮಕ್ಕಳು ಎಲ್ಲ ಕಾಲೇಜುಗಳಿಂದ ತಮಿಳುನಾಡು, ಕೇರಳ ಮುಂತಾದ ರಾಜ್ಯಗಳಿಂದ ಮತ್ತು ಉತ್ತರ ಕರ್ನಾಟಕದ ಭಾಗಗಳಿಂದ ಕೂಡ ಬಂದು ಸ್ಪಂದಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ CIT ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಗಂಗಾಧರ ಗೌಡ, ಅಧ್ಯಕ್ಷರಾದ ಡಾಕ್ಟರ್ ಸಂಗಮೇಶ್, ಸ್ಪರ್ಧೆಯ ಸಂಚಾಲಕ ಪ್ರಮೋದ್ ಅಮೋಸ್, ರ್ಯಾಂಕ್ ಬುಕ್ ಕಂಪನಿಯ ಸಂಯೋಜಕರು ಮತ್ತು ಕಾಲೇಜಿನ ಸಿಬ್ಬಂದಿ ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಹೊಸವಡಲು ಗ್ರಾಮದ ಸರ್ಕಾರಿ ಶಾಲೆಯ 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿತರಿಸಲಾಯಿತು. ಶ್ರೀಸಾಮಾನ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಿರುವ ಇಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಕೇರ್ಪೇಟೆ ಪಟ್ಟಣದಲ್ಲಿರುವ ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾವ್ ಚಾರಿಟಬಲ್ ಟ್ರಸ್ಟ್ ಭರವಸೆಯ ಆಸಕ್ತಿಯನ್ನು ಮೂಡಿಸಲು ಮುಂದಾಗಿದೆ. ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾಗಿರುವ ಹೊಸವಡಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಲಕ್ಷ್ಮಮ್ಮ ಮತ್ತು ವೆಂಕಟರಾಮ್ ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಚಾರಿಟಬಲ್ ಟ್ರಸ್ಟ್ ಮತ್ತು ವಾರ್ಷಿಕ ಪುಣ್ಯಸ್ಮರಣೆ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಸೇರಿದಂತೆ ಪಠ್ಯಪುಸ್ತಕಗಳನ್ನು ವಿತರಿಸಿದರು.
ಇದು ನಾಗರಿಕರ ಪ್ರಶಂಸೆಗೂ ಕೂಡ ಪಾತ್ರವಾಯಿತು. ಲಕ್ಷ್ಮಮ್ಮ ವೆಂಕಟರಾಮ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕೆ ನೆರವಾಗಲು ಈ ಯೋಜನೆ ಮೆಚ್ಚುಗೆಗೆ ಪಾತ್ರವಾಯಿತು. ಮಕ್ಕಳಿಗೆ ನಮ್ಮ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲಕ್ಷ್ಮಮ್ಮನವರ ವಾರ್ಷಿಕ ಪುಣ್ಯಸ್ಮರಣೆ ಹಾಗೂ ವೆಂಕಟರಾಮವರ ವಾರ್ಷಿಕ ಪುಣ್ಯಸ್ಮರಣೆ ಪ್ರಯುಕ್ತ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಅದರಂತೆ ಈ ವರ್ಷವೂ ಕೂಡ ಹೊಸವಳಲು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಬಡವ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಟ್ರಸ್ಟಿಗಳು ತೀರ್ಮಾನಿಸಿದ ಈ ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಹೆಡ್ ಮೇಡಮ್ ಅವರು ಹೇಳಿದ್ರು ಇದೇ ರೀತಿ ಮುಂದಿನ ವರ್ಷದಲ್ಲಿ ಬೇರೆ ಬೇರೆ ಸಹಾಯ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಎಲ್ಲ ಶಾಲಾ ಮಕ್ಕಳಿಗೂ ಬ್ಯಾಗ್ ವಿತರಣೆ ಮಾಡಬೇಕು ಅಂತಿದ್ದಾರೆ. ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದು ಭಾವನೆ ನಮ್ಮಲ್ಲಿದೆ. ನಮ್ಮ ಜೊತೆ ಇನ್ನಷ್ಟು ಸ್ವಲ್ಪ ಸಹಕಾರಗಳು ಸಮಾಜದಿಂದ ಆದರೆ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ಎಲ್ಲ ಉದಯೋನ್ಮುಖ ಟ್ರಸ್ಟ್ಗಳಿದ್ದಾರೆ, ಯುವಕರಿದ್ದಾರೆ, ತಿಳುವಳಿಕರಿದ್ದಾರೆ, ವ್ಯವಹಾರಗಳಿದ್ದಾರೆ. ಆಗಿರೋದ್ರಿಂದ ಈ ಟ್ರಸ್ಟಿಂದ ಮುಂದೆ ಇನ್ನೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಸರ್ಕಾರಿ ಬಾಲಕರ ಶಾಲೆಯ ಶಿಕ್ಷಕರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಹೃದಯಪೂರ್ವಕದ ಅಭಿನಂದನೆ ಹೊಂದಿಸ್ತಾ ನಾನು ಮಾತನ್ನು ಈ ಬಗ್ಗೆ ಸಮಾಜಕ್ಕೆ ಹೊಸ ಸಂದೇಶವನ್ನು ನೀಡಿದ್ದೇವೆ ಅಂತ ಟ್ರಸ್ಟ್ ಅಧ್ಯಕ್ಷರಾದಂಥ ಹನುಮಂತ್ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕಲಾಪ್ರಿಯ ಗೋವಿಂದರಾಜು ಅಭಿಮಾನದಿಂದ ಹೇಳಿಕೊಂಡರು. ವೆಂಕಟರಮಣ ಚಾರಿಟಬಲ್ ಟ್ರಸ್ಟ್ ಹೊಸವಳಲು ರಸ್ತೆ KR-ಪೇಟೆ ಇದರ ವತಿಯಿಂದ ಇವತ್ತು ಅವರ ಪುಣ್ಯತಿಥಿಯ ಕಾರ್ಯಕ್ರಮದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಒಂದು ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಸುಜಾತ, ಜಯರಾಮ್, ಮಹದೇವಪ್ಪ, ನಾಗೇಶ್, ಲಕ್ಷ್ಮಮ್ಮ ವೆಂಕಟರಾವ್, ಪದಾಧಿಕಾರಿಗಳಾದಂತಹ ನಾಗರಾಜು, ರವಿನಂದನ್, ಮಹದೇವಪ್ಪ ಹಾಗೂ ಅನೇಕರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇವಲ 28 ಲಕ್ಷ ರೂಪಾಯಿ ಅಂದಾಜಿನ ಕಾಮಗಾರಿಗೆ 1.20 ಕೋಟಿ ರು ವೆಚ್ಚದ ಕಾಮಗಾರಿ ಎಂಬಂತೆ ಪ್ರಚಾರ ಮಾಡಲಾಗಿದೆ ಅಂತ ಆರೋಪಿಸಿ ಗ್ರಾಮದ ಸಿಬಿ ನಿತಿನ್ಗೌಡ ಮತ್ತು ಶೇಖರ್ ಅಧಿಕಾರಿಗಳು ಸಂಬಂಧಪಟ್ಟವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವಾಸಿ ಮಂದಿರದಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದವರು, ಚಿಕ್ಕಮರಳಿ ಗ್ರಾಮದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಪ್ರಚಾರ ಮಾಡಲಾಗಿತ್ತು. ಆದರೆ ಸ್ಥಳದಲ್ಲಿ ಸುಮಾರು 400 ಮೀಟರ್ನಷ್ಟು ಸಿಸಿ ರಸ್ತೆ ಮತ್ತು ಕೇವಲ 240 ಮೀಟರ್ನಷ್ಟು ಚರಂಡಿ ಕಾಮಗಾರಿ ಮಾತ್ರ ನಡೆದಿದ್ದು ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ದೂರಿದರು. ಕಾಮಗಾರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದಾಗ 28 ಲಕ್ಷ ರು ಅಂದಾಜು ವೆಚ್ಚದ ಕಾಮಗಾರಿಗೆ ಮಾತ್ರ ಕೆಲಸದ ಆದೇಶವಾಗಿರುವುದು ಕಂಡುಬಂದಿದೆ ಅಂತ ಅವರು ಹೇಳಿದರು. ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾಮಗಾರಿಗೆ ಸಂಬಂಧಿಸಿದ ದಾಖಲೆ ಮತ್ತು ವೆಚ್ಚದ ವಿವರಗಳನ್ನು ಕೇಳಿದರೂ ಅಧಿಕಾರಿಗಳು ನೀಡಿಲ್ಲ ಅಂತ ಅವರು ಗಂಭೀರ ಆರೋಪ ಮಾಡಿದರು. 2023 ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿಸ್ತಾವ್ರೆ ಅನ್ನೋದು ನಮ್ಗೆ ಇವತ್ತು ಮನವರಿಕೆ ಮಾಡಿ ಕಾಯ್ತಲ್ಲ ಅವ್ರ ಕೈಲಿ. 1,20,20,00,000 ಇಲ್ಲಿ 28 ಲಕ್ಷ ಇಲ್ಲಿ ಲೆಕ್ಕ ಕೇಳಿದ್ರೆ ಕೆಲಸ ಮಾಡಿರ್ತೀವಿ ಸರ್, ಆಮೇಲೆ ಬಿಲ್ ಮಾಡ್ತೀವಿ ಅಂತಾರೆ. ಇಲ್ಲಿ ಅಧಿಕಾರಿಗಳು ಗೈಡ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ವರ್ಕ್ ಆರ್ಡರ್ ಮಾಡೋ ಕೆಲಸ ಆಗಿರೋದನ್ನ ವರ್ಕ್ ಆರ್ಡರ್ ಮಾಡಂಗಿಲ್ಲ, ಮತ್ತೆ ಕೆಲಸ ಮಾಡಂಗಿಲ್ಲ, ಬಿಲ್ ಮಾಡಂಗಿಲ್ಲ ಅಂತ. ಕೆಲಸ ಮಾಡಿದ್ಮೇಲೆ ಇವರು ದುಡ್ಡ 1,20,00,000 ಅಂತ ಹೆಂಗ್ ಹೇಳ್ತಾ ಇದಾರೆ? ವರ್ಕ್ ಆರ್ಡರ್ ಇಲ್ಲ, ಒಂದು ಎಸ್ಟಿಮೇಷನ್ ಇಲ್ಲ, ದುಡ್ಡು ಯಾರ ಲೆಕ್ಕಾಚಾರ ಇದು ಅಂತ ಕೇಳೋದು. ಮಾಹಿತಿ ಅಂತ ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಮತ್ತೆ ಮಾಹಿತಿನೂ ಸಹ ಕೊಡ್ತಾ ಇಲ್ಲ. ಕೇಳಿದ್ರೆ MLA ಅವರು ಹೇಳಿದ್ರು ಹಂಗಾಗಿ ಮಾಡ್ದು ಅಂತಾರೆ. MLA ಅವರು ಇದಕ್ಕೆ ಉತ್ತರ ಕೊಡ್ಬೇಕು ದಯವಿಟ್ಟು. ಮತ್ತೆ ನಿಮ್ಮ ಅಧಿಕಾರಿಗಳು ಮಾಡಿರೋದಕ್ಕೆ ಇದಕ್ಕೆ ಏನಾಗಿದೆ ಅಂತ ತನಿಖೆ ನೀವೇ ನಡೆಸ್ಕೊಡ್ಬೇಕು. 2024-25ರಲ್ಲಿ ಕಾಮಗಾರಿಗೆ ಚಾಲನೆ ಕೊಡ್ಬೇಕಾಗಿರೋದನ್ನ 2026 ಮಾಡವ್ರೆ. ಓಲಿ ಮಾಡೋದ್ ತಕ್ಕನಾಗಿ ಪೂರ್ತಿನಾರು ಮಾಡಿದಾರ? ಅರ್ಧ ರೋಡ್ ಮಾಡವ್ರೆ, ಇನ್ನು ಅರ್ಧ ರೋಡ್ ಮಾಡಿಲ್ಲ. ಅರ್ಧ ರೋಡ್ ಏನಾಗಿದೆ ಅಂದ್ರೆ ಡ್ರೈನೇಜ್ ಮಾಡಿಲ್ಲ. ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಯ್ತು ಅಲ್ಲಿ ಮಾತ್ರ ಡ್ರೈನೇಜ್ ಮಾಡಿದಾರೆ. ಫುಲ್ ರೋಡ್ ಇಷ್ಟ ಆಗೈತೆ, ಅರ್ಧ ರೋಡ್ ನಿಲ್ಸವ್ರ. ರೋಡ್ ಇದು ನೋಡಿ, GPS ಫೋಟೋದಲ್ಲಿ ಐತೆ. ಅರ್ಧ ತೆಗೆದು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವ್ರ ಹಂಗೇನೆ. ಇವತ್ತುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಮಾಡಿಸ್ತಂತ ಕಾಂಟ್ರಾಕ್ಟ್ದಾರರು ಇಲ್ಲ. ಕೇಳಕ್ ಹೋದ್ರೆ ನಿಮ್ಮೂರ್ ರಸ್ತೆ ನೀವು ಬಿಡಿಸ್ಕೊಡ್ಬೇಕು, ನೀವು ಮಾಡ್ಬೇಕು, ಕಾಂಪ್ಲಿಕೇಟೆಡ್ ಐತೆ, ಹಂಗೈತೆ ಹಿಂಗೈತೆ ಅಂತ ಹೇಳ್ತಾರೆ. ಆ ಲೆಕ್ಕಾಚಾರದಲ್ಲಿ ಇರೋರು ಕೆಲಸ ಏನಕ್ಕೆ ಮಾಡ್ಸೋರು? ನಮ್ಮ ಗ್ರಾಮದಲ್ಲಿ ಮಾಡಿಸಿದ್ಮೇಲೆ ಕಾನೂನು ರೀತಿಯಾಗಿ ಅದ್ಬಸ್ ಮಾಡಿ ಗಡಿ ಫಿಕ್ಸ್ ಮಾಡಿ ಮಾಡ್ಬೇಕಿತ್ತು. ಬಟ್ ಅವ್ರು ಮಾಡ್ಲಿಲ್ಲ. ಅವ್ರಿಗೆ ಎಲ್ಲೂ ಬೇಕಲ್ಲಿ ಮಾಡ್ಕೊಂಡ್ರು ಹೋದ್ರು. 1,20,00,000 ಅಂತ ಹೇಳ್ತಾರಲ್ಲ, 1,20,00,000ಕ್ಕೆ ಎಷ್ಟಾಗೈತೆ ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡಬೇಕು ನೀಟಾಗಿ ಅನ್ನೋದನ್ನ ಕೇಳ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಿತಿನ್ಗೌಡ ಮತ್ತು ಶೇಖರ್ ಉಪಸ್ಥಿತರಿದ್ದರು. ಬಾಣಂತಿಯರು ಎದೆ ಹಾಲಿನ ಮಹತ್ವ ಅರಿತು ಮಗುವಿಗೆ ಹಾಲುಣಿಸುವ ಮೂಲಕ ಆರೋಗ್ಯವಂತ ಮಗುವಿನ ಬೆಳವಣಿಗೆಗೆ ಮುಂದಾಗಬೇಕಂತ CDPO ನಾರಾಯಣ್ ಅಭಿಪ್ರಾಯಪಟ್ಟರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಹಳಬದೂರು ಗ್ರಾಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತಾಯಂದಿರು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಸೊಪ್ಪು, ತರಕಾರಿ ಸೇರಿದಂತೆ ಅಗತ್ಯ ಪೌಷ್ಟಿಕ ಆಹಾರ ಸೇವಿಸಲು ಹೇಳಿದರು. ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ
ಇಲಾಖೆ ಸಿಬ್ಬಂದಿಗಳ ಕಾಲಕಾಲಕ್ಕೆ ಅಗತ್ಯ ಸಲಹೆ ಮಾಹಿತಿ ಅಲ್ಲದೆ ಪೌಷ್ಟಿಕಾಹಾರ ಔಷಧಿ ಪಡೆದು ಆರೋಗ್ಯ ವೃದ್ಧಿಸಿಕೊಳ್ಳಲು ಸಲಹೆ ನೀಡಿದರು. ಏನೇ ಹಳದಿ ಕಲರ್ ಬರುತ್ತೆ ಅದು ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಅದನ್ನು ಮಗುವಿಗೆ ಕುಡಿಸ್ಬೇಕು. ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಶಕ್ತಿ ಮತ್ತು ಅದರಲ್ಲೇ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಬೆಳೆಯುತ್ತೆ ಬರುತ್ತೆ ಎನ್ನುವಂಥ ಒಂದು ಮುಖ್ಯ ಉದ್ದೇಶ. ಇದು ಕೆಲವ್ರಿಗೆ ಗೊತ್ತಿರಲ್ಲ. ಇದನ್ನೇ ನಾವು ಹೇಳೋದು ಸೈಂಟಿಫಿಕ್ ಆಗಿದ್ರೆ ವೈಜ್ಞಾನಿಕವಾಗಿ ಎಲ್ಲರೂ ಸಹ ಎದೆ ಹಾಲು ಉಣಿಸುವಂಥ ಒಂದು ಮಹತ್ವನ ತಿಳ್ಕೋಬೇಕು ಅಂತ. ನಂತರ 6 ತಿಂಗಳ ತನಕ ಎದೆ ಹಾಲು ಬಿಟ್ಟು ಬೇರೆ ಏನನ್ನೂ ಮಗುವಿಗೆ ಆಹಾರ ಕೊಡಬಾರ್ದು ಅನ್ನುವಂಥದ್ದು. ಅಂದರೆ ಏನು ಅರ್ಥ ಏನು, ಈಗ ತಾಯಿಯಂದ್ರೆ ಈಗ ಜನ್ಮ ಕೊಟ್ಟ ನಂತರ ಕೆಲವರಿಗೆ ಎದೆ ಹಾಲು ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಇನ್ನೇನೋ ಪೋಷಕಾಂಶ ಆಹಾರ ಸೇವನೆ ಮಾಡದೆ ತನಗೆ ತಾನಾಗೇ ಎದೆ ಹಾಲು ಸಾಕಷ್ಟು ಮಗುವಿಗೆ ಕೊಡುವಂಥದ್ದು ಉತ್ಪತ್ತಿ ಆಗದೇ ಇರುವಂಥದ್ದು, ಅಥವಾ ಇನ್ನೇನೋ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇದ್ದು ಅದರಿಂದ ಏನೋ ಆರೋಗ್ಯ ಸಮಸ್ಯೆಗಳಿದ್ದಾಗಲೂ ಸಹ ಮಗುವಿಗೆ ಸಾಕಷ್ಟು ಎದೆ ಹಾಲು ಸಿಗದೆ ಅದು ಅಪೌಷ್ಟಿಕತೆಯಿಂದ ಬಳಲುವಂಥ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಸೊ ಇಷ್ಟೆಲ್ಲ ಕಾರಣಗಳಿರೋದ್ರಿಂದ ನೀವು ಸಾಕಷ್ಟು ಎದೆ ಹಾಲು ಉತ್ಪತ್ತಿ ಆಗಬೇಕು ಅಂತಂದರೆ ಒಂದು ಸಮತೋಲಿತ ಆಹಾರ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ಅಂದರೆ ಹಣ್ಣುಗಳನ್ನು ತಿಂದರೆ ಶೀತ ಆಗುತ್ತೆ ಅನ್ನುವಂಥದ್ದು ಇರ್ಬೋದು, ಅಥವಾ ನಾನ್ ವೆಜ್ ತಿಂದರೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಇನ್ನೇನೋ ಸೊಪ್ಪು ತರಕಾರಿಗಳು ತಿಂದರೆ ಇನ್ನೇನೋ ಒಂದು ಹೆಲ್ತ್ ಇಶ್ಯೂಸು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಈ ಥರ ಎಲ್ಲ ಮೂಢನಂಬಿಕೆಗಳು ಹಿಂದಿನಿಂದನೂ ಬೆಳೆದು ಬಂದ್ಬಿಟ್ಟಿದೆ. ನಮ್ಮ ಊದನೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ CDPO MK ಕುಮಾರಸ್ವಾಮಿ ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೊರೆಯುವ ವಿವಿಧ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ಅದು ಸೌಲಭ್ಯನೂ ಪಡ್ಕೊಡಿ. ಯಾಕೆಂದರೆ ನಮ್ಮ ಅಂಗನವಾಡಿ ಟೀಚರ್ ಮುಖಾಂತರ ಅರ್ಜಿ ಹಾಕಿದ್ರೆ ನಾವು ಕೊಡ್ತೀವಿ, ಡೈರೆಕ್ಟ್ ಅಕೌಂಟ್ಗೆ ಬರುತ್ತೆ. 3ನೇದು ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಾದರೆ ಅವ್ರಿಗೆ ನಾವು 15 ವರ್ಷಗಳ ಕಾಲ ಒಂಥರ ಪ್ರೋತ್ಸಾಹಿಸ್ತೀವಿ. ಅದು 18 ವರ್ಷ ಆದಮೇಲೆ ನಿಮಗೆ ಮೆಚೂರ್ ಆಗಿ 1,15,000 ದುಡ್ಡು ಬರುತ್ತೆ. ಈ 3 ಸ್ಕೀಮ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಗರ್ಭಿಣಿ ಅಂತೇಳಿ ನಾವು ಈ ಸ್ಕೀಮ್ ತಂದಿದ್ದೀವಿ ಸರ್ಕಾರ. ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸರ್ಕಾರದಿಂದ ಸಿಕ್ಕಾಪಟ್ಟೆ ಸೌಲಭ್ಯ ಸಿಗ್ತಾ ಇದೆ. ಅದೇನೇ ಸೌಲಭ್ಯ ಬೇಕು ಅಂತ ಮಗನ ಟೀಚರ್. ವೇದಿಕೆಯಲ್ಲಿ PDO ಸ್ವಾಮಿ, ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರತ್ಚಂದ್ರ, ಅಂಗನವಾಡಿ ಮೇಲ್ವಿಚಾರಕಿ ಶಕುಂತಲಾ ಪಡಿಗೇರ ಹಾಗೂ ರಾಜೇಂದ್ರ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಹಸೀಲ್ದಾರ್ ಶ್ರೇಯಸ್ ಮತ್ತು RRT ಶಿರಸ್ದಾರ್ ಅಸ್ಲಂ ಪಾಷಾ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಸಾರ್ವಜನಿಕರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ್ದ ಕಂದಾಯ ಇಲಾಖೆ ಮಧ್ಯವರ್ತಿ ಮಲ್ಲವನಹಳ್ಳಿ ಅಣ್ಣಯ್ಯ ಅವರಿಗೆ ಸಾರ್ವಜನಿಕರು ಮತ್ತು ಗ್ರಾಮಸ್ಥರೇ ಧರ್ಮದೇಟು ನೀಡಿ ಓಡಿಸಿದ ಘಟನೆ ತಾಲೂಕು ಆಡಳಿತ ಸೌಧದಲ್ಲಿ ನಡೆದಿದೆ. ಕೇರ್ಪೇಟೆ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾಗಿ ಇತ್ತೀಚೆಗಷ್ಟೇ ವರ್ಗಾವಣೆಗೊಂಡು ಬಂದಿರುವ ಶ್ರೇಯಸ್ ಅವರ ವಿರುದ್ಧ ಅಪಪ್ರಚಾರ ನಡೆಸುತ್ತಾ ಹಿರಿಯ ನಾಗರಿಕನಾದ ನನ್ನ ಮೇಲೆ ಹಲ್ಲೆ ಮಾಡಿ ರೂಮಿನಲ್ಲಿ ಕೂಡಿ ಹಾಕಿಸಿದರು. RRT ಶಾಖೆಯ ಶಿರಸ್ದಾರ್ ಅಸ್ಲಂ ಪಾಷಾ ಅವರು ತಾನು ಖಾತೆ ಮಾಡಿಸಲು ತರುವ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿಲ್ಲ ಅಂತ ತಾಲೂಕು ಕಚೇರಿಯಲ್ಲಿ ಗದ್ದಲ ಮಾಡಿ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಲ್ಲದೆ ತಾಲೂಕು ಕಚೇರಿ ಮತ್ತು ತಹಸೀಲ್ದಾರ್ ವಿರುದ್ಧ ಅಪಪ್ರಚಾರ ನಡೆಸಿದ್ದನ್ನು ತಾಲೂಕು ಕರ್ನಾಟಕ ಸಂಘಟನೆ ಅಧ್ಯಕ್ಷ ಸೋಮಶೇಖರ್ ಮತ್ತು ರೈತ ಮುಖಂಡ ಹೊನ್ನೇಗೌಡ ಗಂಭೀರ ಆರೋಪ ಮಾಡಿದರು. ತಹಸೀಲ್ದಾರ್ ಶ್ರೇಯಸ್ ಅವರು ರೈತ ವಿರೋಧಿಯಲ್ಲ ಹಾಗೂ ಸರ್ವಾಧಿಕಾರಿಯೂ ಅಲ್ಲ. ಅವರು ಈ ಹಿಂದೆ ಕೆಲಸ ಮಾಡಿರುವ ತಾಲೂಕುಗಳಲ್ಲಿ ಒಳ್ಳೆಯ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಅಂತ ಅವರು ಸಮರ್ಥಿಸಿಕೊಂಡರು. $5,000 ಕೊಡ್ತೀನಿ.
ತಹಶೀಲ್ದಾರ್ ಶ್ರೇಯಸ್ ಪತ್ರಕರ್ತರೊಂದಿಗೆ ಮಾತನಾಡಿ, ನಾನು ಒಬ್ಬ ರೈತನ ಮಗನಾಗಿದ್ದು ಬಡತನದ ಬೇಗೆ ಹಾಗೂ ನೋವನ್ನು ಹತ್ತಿರದಿಂದ ಕಂಡಿರುವ ನಾನು ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಯಾವುದೇ ವ್ಯಕ್ತಿಯನ್ನು ನೋಯಿಸಿ ಅಪಮಾನಿಸಲು ಇಷ್ಟಪಡುವುದಿಲ್ಲ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೊರಟಗೆರೆ ಮಂಚೇಗೌಡ, ಮಂಚನಹಳ್ಳಿ ಚಂದ್ರು, ಹೊಸವಡಲು ಜಯಮ್ಮ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯವರ ತೇಜವಧೆ ಮಾಡಲು ಇಲ್ಲ ಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ಮುಖಂಡ KT ರಾಮನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕರು ತಿಂಗಳಿಗೊಮ್ಮೆ ವಿದೇಶ ಪ್ರವಾಸದಲ್ಲೂ ತೊಡಗುವುದಿಲ್ಲ. ಅವರು ವಿದೇಶ ಪ್ರವಾಸದಲ್ಲಿ ತೊಡಗಿದರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಸಂಬಂಧ ಭೇಟಿ ನೀಡಿರುತ್ತಾರೆ ಅಂತ ಹೇಳಿದರು. ದರ್ಶನ್ ಪುಟ್ಟಣ್ಣಯ್ಯ ಅವರು ಜಿಲ್ಲೆಯ ಬೇರೆ ತಾಲೂಕುಗಳಿಗಿಂತಲೂ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ. ಅಲ್ಲದೆ ಕ್ಷೇತ್ರವನ್ನು ಸಾವಯವ ಕೃಷಿ ಕ್ಷೇತ್ರ ಅಂತ ಗುರುತಿಸುವಂತೆ ಮಾಡಿದ್ದಾರೆ. ಅವರನ್ನು ಒಮ್ಮೆಯೂ ಭೇಟಿಯಾಗದವರು ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು. ಕ್ಷೇತ್ರದಲ್ಲೇ ನಿವಾಸ ಹೂಡುವುದಾಗಿ ಶಾಸಕರು ಹೇಳಿದ ಸಂಬಂಧ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಶಾಸಕರ ಪತ್ನಿಗೆ ಅಮೆರಿಕದಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಮುಗಿದ ನಂತರ ಕ್ಷೇತ್ರದಲ್ಲೇ ಮನೆ ನಿರ್ಮಿಸಿ ನೆಲೆ ಮಾಡ್ತಾರೆ ಅಂತ ಹೇಳಿದರು. ವಿಧಾನಸಭಾ ಕ್ಷೇತ್ರದಂಥ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ಬಗ್ಗೆ ನಮ್ಮ ಮಂಡ್ಯ ಜಿಲ್ಲೆಯ ಕೆಲವು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರ ಕಾರ್ಯಕ್ರಮಕ್ಕೆ ತೇಜವನ್ನೇ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಖಂಡಿಸ್ತೇವೆ. ಇವತ್ತು ದರ್ಶನ್ ಪುಟ್ಟಣ್ಣಯ್ಯರವರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಕೆಲವು ಮುಖಂಡರುಗಳು ದರ್ಶನ್ ಪುಟ್ಟಣ್ಣಯ್ಯ ಕ್ಷೇತ್ರದಲ್ಲಿ ಲಭ್ಯ ಇಲ್ಲ, ಅವರು ತಿಂಗಳಿಗೊಂದು ಸತಿ ಅಮೇರಿಕಕ್ಕೆ ಹೋಗ್ತಾರೆ ಅಂತೇಳಿ ಕೆಲವು ನಮ್ಮ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳು ಅಪಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅದನ್ನು ತೀವ್ರತರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಯಾಕೆಂದರೆ ಇವತ್ತು ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸರಳ ಸಜ್ಜನಿಕೆಗೆ ಹೆಸರಾದಂಥರ ಏನಾರು ಇದ್ದರೆ ಅದು ದರ್ಶನ್ ಪುಟ್ಟಣ್ಣಯ್ಯರವರು. ಇವತ್ತು ಅವರು ಅಮೇರಿಕಕ್ಕೆ ಹೋಗೋಕ್ಕೆ ಕೆಲವು ಕಾರಣಗಳಿದೆ. ಇವತ್ತು ಪಾಂಡುಪುರ ವಿಧಾನಸಭಾ ಕ್ಷೇತ್ರವನ್ನು ಸಾವಯವ ಕ್ಷೇತ್ರ ಅಂತೇಳಿ, ಇಡೀ ಒಂದು ಕ್ಷೇತ್ರವನ್ನು ಸಾವಯವ ಕ್ಷೇತ್ರ ಅಂತೇಳಿ ವಿಧಾನಸಭಾ ಕ್ಷೇತ್ರದ ಇವತ್ತು ಸಾವಯವ ಕ್ಷೇತ್ರ ಅಂತೇಳಿ ಅವರು ಗುರುತಿಸಿದ್ದಾರೆ. ಅದರ ಜೊತೆಲಿ ಇವತ್ತು ಏನು ಅಮೇರಿಕದಲ್ಲಿ ಅವರು ಬಿಸ್ನೆಸ್ಸು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಪಾಂಡುಪುರದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ನ ಮಾಡಿ, ಆ ಫೌಂಡೇಶನ್ನ ಮುಖಾಂತರ ಇವತ್ತು ಅಮೇರಿಕತಕ್ಕಂಥ ಕೆಲವು NGO ಸಂಸ್ಥೆಗಳನ್ನು ಜೊತೆಗೂಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತೇಳಿ ಅಮೇರಿಕೆಗೆ ಪದೇ ಪದೇ ಹೋಗ್ತಾ ಇರೋದು ಬಿಟ್ಟರೆ ಇನ್ನು ಬೇರೆ ಥರದ್ದು ಅವ್ರು ಮಜಾ ಮಾಡಿಕೋ ಸೋಕಿ ಮಾಡಿಕೋ ಅವರು ಖಂಡಿತ ಹೋಗ್ತಾಯಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾಯಿದ್ದಾರೆ. ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಅಂತೇಳಿ ತಿಂಗಳಿಗೊಂದೊಂದು ಪಂಚಾಯಿತಿಯನ್ನು ಹಾಕ್ಕೊಂಡು ಇವತ್ತು ಪಂಚಾಯಿತಿಯ ಹಳ್ಳಿಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋದರಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳು ಇವತ್ತು ಹಿಂದೆ ಹೆಚ್ಚು ಅಭಿವೃದ್ಧಿಯಾಗಿರಲಿಲ್ಲ. ಇವತ್ತು ನೀವು ಬಂದು ನೋಡಿ ಇವತ್ತು ಎಷ್ಟೊಂದು ಅಭಿವೃದ್ಧಿ ಆಗ್ತಾಯಿದೆ ಅನ್ನೋದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಸಾಕ್ಷಿ, ಕ್ಷೇತ್ರದ ಜನ ಇವತ್ತು ಸಾಕ್ಷಿ. ಇವತ್ತು ಅಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡ್ತಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರ ಬಗ್ಗೆ ಸುಮ್ಮನೆ ಕೆಲವು ಮುಖಂಡರುಗಳು ತೇಜೋವಧೆ ಮಾಡೋದು, ಅದನ್ನು ನಾವು ತೀವ್ರತರವಾಗಿ ಖಂಡಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಇವತ್ತು ವಿಶೇಷವಾದಂಥ ಪ್ಯಾಕೇಜನ್ನು ತಂದು ಇವತ್ತು ಮೇಲ್ಕೋಟೆ ಕ್ಷೇತ್ರದ ಅಭಿವೃದ್ಧಿ ಇವತ್ತು ಸರ್ಕಾರ ಇವತ್ತೇನು ಕಾಂಗ್ರೆಸ್ ಮತ್ತು ರೈತ ಸಂಘದ ಅವರು ಶಾಸಕರಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಇಡೀ ಮೇಲ್ಕೋಟೆ ಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿ ಮಾಡಬೇಕಂತೇಳಿ ಇವತ್ತು ಪಣ ತೊಟ್ಟಿ ಇವತ್ತು ಹಗಲಿರುಳು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಹಳ್ಳಿ ಗ್ರಾಮ ಪಂಚಾಯತಿ ಕರ್ಕೋಗಿ 1 ತಿಂಗಳ ಕಾಲ ಎಲ್ಲ ಇಲಾಖೆನ ಅದೇ ವಾಸ್ತವ ಹೂಡಿ ಕ್ಲಿಯರ್ ಮಾಡಿದ್ದಾರೆ ಸರ್. ಅಲ್ಲಿದೇನಾರ ಸಮಸ್ಯೆ ಇತ್ತು ಅಂದರೆ ಇವಾಗ ಏನು ಅಂತಂದರೆ ಪ್ರತಿದಿನ ತಾಲೂಕು ಆಫೀಸು RDPR ಏನು ಪಂಚಾಯತ್ ರಾಜಿಗೆ ಬರ್ತಿದ್ರು ಜನ. ಈಗ ಒಂದೊಂದು ಪಂಚಾಯತಿ ತಗೊಂಡು ಒಂದು 12 ಪಂಚಾಯತಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಒಂದು ಪಂಚಾಯತಿಗೆ 1 ತಿಂಗ್ಳಿಗೆ ಹೋಗ್ಬೇಕಾರೆ ಸರ್ 2 ತಿಂಗಳು ಹಿಂದೆ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲಿ. ಪ್ರತಿ ಮನೆಗೆ ಹೋಗಿ ಪ್ರತಿ ವ್ಯಕ್ತಿನ ನಿಮ್ಗೆ
ಏನು ಸಮಸ್ಯೆ ಅಂತ ಒಂದು ಆಪ್ ಮಾಡಿ ನೋಟ್ ಮಾಡಿ ಆ ನಂತರ ನೆಕ್ಸ್ಟ್ ತಿಂಗಳು ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಅದೇ ಗ್ರಾಮ ಪಂಚಾಯತಿಲಿ ಹಳ್ಳಿವಾರು ಮನೆವಾರು ತಗೊಂಡು ಸಮಸ್ಯೆ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿ ಏನೈತೆ ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ ಸರ್. ಇಲ್ಲ ಸರ್, ಒಂದು ದಿನನೂ ಆಬ್ಸೆಂಟ್ ಆಗಿಲ್ಲ ಅವರು. ಈಗ ಲಾಸ್ಟ್ ಟೈಮ್ ಕೊಟ್ಟರಲ್ಲ ನಿಮಗೆ, ದರ್ಶನ್ ಪುಟ್ಟಣ್ಣಿ ಅವ್ರಿಗೆ ಕೊಟ್ಟಿತ್ತು. ಅತಿ ಪ್ರೆಸೆಂಟ್ ಜಾಸ್ತಿ ಯಾರ್ದಾರಪ್ಪ ಅಂದರೆ ದರ್ಶನ್ ಪುಟ್ಟಣ್ಣಿ ಅವರು. ಸೈಲೆಂಟ್ ಆಗಿಲ್ಲ. ಈಗ ಮಾತುಗಾರಿಕೆ ಹೆಂಗೆ ಅಂದರೆ ದರ್ಶನ್ ಪುಟ್ಟಣ್ಣವ್ರಿಗೂ ಅಜಗಜಾಂತರ ವ್ಯತ್ಯಾಸ ಐತೆ. ಸೊ ಗ್ರೌಂಡಿಂದ ಫಸ್ಟ್ ದಿನದಿಂದ ಬಂದವರು ಪುಟ್ಟಣ್ಣವರು. ಅದಾದ ನಂತರ ಏನಾಯಿತು ಅಂತ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಲಿ. ಈಗ ಅವ್ರ ಲೆವೆಲ್ಗೆ ಹೋಗ್ಬೇಕು ಅಂದರೆ ಇನ್ನೊಂದು ಸಲ ಅವಕಾಶ ಕೊಡಬೇಕಾಗ್ಬೋದು. ನಾನು ಅದಕ್ಕೆಲ್ಲ ನೀವೇ ಪ್ರಚಾರ ಕೊಡ್ಬೇಕು ಅವ್ರಿಗೆ. ಗೋಷ್ಠಿಯಲ್ಲಿ ವಿಜಯಕುಮಾರ್, ಆಲಯ್ಯ ದೇವರಾಜು, ಮೂರ್ತಿ ದೇವರಾಜು ಇದ್ದರು. ಕೃಷಿಕ್ ಸರ್ವೋದಯ ಟ್ರಸ್ಟಿಂದ KAS ಪೂರ್ವಭಾವಿ ಪರೀಕ್ಷೆಗೆ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗಸ್ಟ್ 15ರಿಂದ 3 ತಿಂಗಳ ತರಬೇತಿ ನೀಡಲಾಗುವುದೆಂದು ಸಂಘಟನಾ ಕಾರ್ಯದರ್ಶಿ ದೇವರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಎ ಮತ್ತು ಬಿ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗವು ಕಳೆದ ಜುಲೈ 31ರಂದು ಅಧಿಸೂಚನೆ ಹೊರಡಿಸಿದೆ. ಪೂರ್ವಭಾವಿ ಪರೀಕ್ಷೆ ನಡೆಸಲು ನವೆಂಬರ್ 15ರಂದು ತಾತ್ಕಾಲಿಕ ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ ಎಂದು ಹೇಳಿದರು. ಅಭ್ಯರ್ಥಿಗಳಿಂದ ಅಕ್ಟೋಬರ್ 1ರಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು 31 ದಿನಾಂಕ ಕೊನೆಯಾಗುತ್ತದೆ. ಮಂಡ್ಯ ಕೃಷಿ ಸರ್ವೋದಯ ತರಬೇತಿ ಕೇಂದ್ರದಲ್ಲಿ ಜಿಲ್ಲೆಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ 10,000 ರೂಗಳ ಶುಲ್ಕದೊಂದಿಗೆ ತರಬೇತಿ ನೀಡಲಾಗುವುದು ಅಂತ ಅವರು ಹೇಳಿದರು. ಕೃಷಿ ಸರ್ವೋದಯ ಟ್ರಸ್ಟ್ ತಮಗೆಲ್ಲ ಗೊತ್ತಿರುವಂಗೆ ಕಳೆದ 25 ವರ್ಷಗಳಿಂದ ನಮ್ಮ ಮಂಡ್ಯ ನಗರದಲ್ಲಿ ಜಿಲ್ಲಾದ್ಯಂತ ಏನು ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವ್ರಿಗೆಲ್ಲ ತರಬೇತಿ ಕೊಡ್ತಾ ಇರುವುದು ತಮಗೆಲ್ಲ ತಿಳಿದಿರುವಂಥ ವಿಷಯ. ಈಗ ಸರ್ಕಾರ ಸುಮಾರು 76,000 ಹುದ್ದೆಗಳಿಗೆ, ವಿವಿಧ ಇಲಾಖೆಯ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಅದನ್ನು ರೆಕ್ರೂಟ್ ಮಾಡೋಕ್ಕೆ ಎಲ್ಲ ಕಾರ್ಯೋನ್ಮುಖರಾಗಿದ್ದಾರೆ. ಹೊಸ ಸರ್ಕಾರದಲ್ಲಿ ಈಗ ಏನು 26-27ನೇ ಸಾಲಿನಲ್ಲಿ 390 ಎ ಮತ್ತು ಬಿ ವರ್ಗದ ಪ್ರೊಫೆಷನರ್ಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಇದು ಪೂರ್ವಭಾವಿ ಪರೀಕ್ಷೆ ಅರ್ಜಿ ಹಾಕಲಿಕ್ಕೆ ಆನ್ಲೈನಲ್ಲಿ ಆಗಲೇ ಪ್ರಾರಂಭ ಆಗಿದೆ. ನವಂಬರ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೀತದೆ. ತಾತ್ಕಾಲಿಕವಾಗಿ ವೇಳಾಪಟ್ಟಿ ಪ್ರಕಟಿಸಿದ್ದಾರೆ. ಅದು ವೇಳಾಪಟ್ಟಿ ಮಾಡೋಕ್ಕೆ ಮೊದಲೇ 3 ತಿಂಗಳು ನಮ್ಮ ಸಂಸ್ಥೆಯಲ್ಲಿ ವಿಷಯ ತಜ್ಞರಿಂದ ನಾವು 3 ತಿಂಗಳು ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ತರಬೇತಿ ನೀಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಕಡಿಮೆ ದರದಲ್ಲಿ ನಾವೇನಾದರೂ ಮೈಸೂರು ಬೆಂಗಳೂರಿನಲ್ಲಿ ತರಬೇತಿ ತಗೊಳ್ಳೋಕ್ಕೆ ಒಬ್ಬೊಬ್ಬ ವಿದ್ಯಾರ್ಥಿ 30,000ದಿಂದ 40,000, ಬೆಂಗಳೂರು ತಗೋಬೇಕಾದ್ರೆ 50,000 ತನಕ ಖರ್ಚು ಮಾಡಬೇಕು. ನಾವು ನೋ ಲಾಸ್ ನೋ ಪ್ರಾಫಿಟ್ನಲ್ಲಿ ಕೇವಲ 10,000 ರೂಪಾಯಿನ 3 ತಿಂಗಳ ತರಬೇತಿಗೆ ಚಾರ್ಜ್ ಮಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀವಿ. ಈ ವಿಷಯವನ್ನು ತಾವು ನಮ್ಮ ತರಗತಿಗಳು 16ನೇ ತಾರೀಕಿಂದ ಪ್ರಾರಂಭ ಮಾಡಬೇಕು ಅಂತ ನಾವು ವೇಳಾಪಟ್ಟಿನ ಪ್ರಕಟಿಸಿದ್ದೀವಿ. ದಯವಿಟ್ಟು ತಮ್ಮ ಮಾಧ್ಯಮದಲ್ಲಿ. ಗೋಷ್ಠಿಯಲ್ಲಿ ಟ್ರಸ್ಟ್ ಖಜಾಂಚಿ ಲೋಕೇಶ್, ವಿಶೇಷ ಸಂಯೋಜಕ ಪ್ರಕಾಶ್, ನಂಜರಾಜು ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,